ಹಾಲಿಡೇಸ್ ಅಲ್ಲಿ ರೆಸ್ಟ್ ಮಾಡ್ತಿದ್ದೀರಾ, ರೆಸ್ಟ್ ನೆನಪದಲ್ಲಿ ರೀಲ್ಸ್ ನೋಡ್ತಿದ್ದೀರಾ, ಸಡನ್ ಆಗಿ ಒಂದು ಥಾಟ್ ತಲೆಗೆ ಬರುತ್ತೆ, ಓದ್ಬೇಕಲ್ವಾ ಅಂತ. ಇಷ್ಟು ಗಿಲ್ಟ್ ಆಗುತ್ತೆ. ಬಟ್ ಓದೋದ್ ಸ್ಟಾರ್ಟ್ ಮಾಡ್ತೀವಾ, ಇಷ್ಟಿರೋ ಗಿಲ್ಟು ಇಷ್ಟಾಗುತ್ತೆ. ಈ ಎಕ್ಸ್ಪೀರಿಯನ್ಸ್ ನಿಮ್ ಲೈಫಲ್ಲಿ ಆಗಿದ್ಯಾ? ಹಾಗಿದ್ರೆ ಬನ್ನಿ ಈ ಲೂಪ್ ನ ಹೆಂಗ್ ಬ್ರೇಕ್ ಮಾಡೋದು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ವಿಡಿಯೋನ ಕೊನೆ ತನಕ. ಯೂಶಲಿ ರೆಸ್ಟ್ ಮಾಡ್ಬೇಕಾದ್ರೆ ಯಾಕೆ ನಮಗೆ ಗಿಲ್ಟ್ ಆಗುತ್ತೆ ಅಂದ್ರೆ ನಮ್ಮ ಬಾಡಿಗೆ ತುಂಬಾ ಚೆನ್ನಾಗಿ ಗೊತ್ತು ಯಾವ್ದೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ, ದಟ್ ಈಸ್ ಸ್ಟಡಿ. ಬಟ್ ಹಾಲಿಡೇಸ್ ಅಲ್ಲಿ ಓದೋದನ್ನ ಸ್ಟಾರ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಹೆಂಗ್ ಓದ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇಲ್ಲ, ರೆಸ್ಟು ಇಲ್ಲ, ಈ ಕಡೆ ಪ್ರೋಗ್ರೆಸ್ಸು ಇಲ್ಲ. ಬಟ್ ಇಲ್ಲೂ ಮಾತ್ರ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಇದಕ್ಕೆ ಪ್ರೊಡಕ್ಟಿವ್ ಪ್ರೋಕ್ರಾಸ್ಟಿನೇಷನ್ ಪ್ಯಾರಾಲಿಸಿಸ್ ಅಂತ ಹೇಳಿ. ಅಂದ್ರೆ ಯಾವ್ದೋ ಇಂಪಾರ್ಟೆಂಟ್ ಕೆಲಸ ಇದ್ದು ಅದನ್ನ ಮಾಡದೆ ಅದ್ರ ಬಗ್ಗೆ ಗಿಲ್ಟ್ ಪಡೋದು. ಹಾಗಿದ್ರೆ ಇದನ್ನ ಹೆಂಗ್ ಬ್ರೇಕ್ ಮಾಡೋದು? ಎರಡು ಆಪ್ಷನ್ ಇದೆ. ಆಪ್ಷನ್ ನಂಬರ್ 1, ಈ ಥಾಟ್ ಬಂದಿದ ತಕ್ಷಣ, ಓದ್ಬೇಕು ಅನ್ನೋ ಥಾಟ್ ಬಂದಿದ ತಕ್ಷಣ ಫಾರ್ ದ ನೆಕ್ಸ್ಟ್ 30 minutes ವಿತೌಟ್ ಎನಿ ಡಿವಿಯೇಷನ್ ನಾನು ಓದೋದಕ್ಕೆ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಅಥವಾ ನನಗೆ ರೆಸ್ಟೇ ಇಂಪಾರ್ಟೆಂಟ್ ಅಂದ್ರೆ ಈ ಥಾಟ್ ಬರ್ಲಿ, ನೆಕ್ಸ್ಟ್ 30 minutes ತುಂಬಾ ಚೆನ್ನಾಗಿ ರೆಸ್ಟ್ ತಗೋತೀನಿ, ಬಟ್ ರೈಟ್ ಆಫ್ಟರ್ ದ 30th minute ನಾನು ಓದೋದನ್ನ ಸ್ಟಾರ್ಟ್. ಈ ಆಪ್ಷನ್ಸ್ ಅಲ್ಲಿ ಯಾವ್ದು ರೈಟ್ ರಾಂಗ್ ಅನ್ನೋದಕ್ಕಿಂತ ನಿಮ್ಮ ಸಿಚುವೇಶನ್ಗೆ ಯಾವ್ದು ಚೂಸ್ ಆಗುತ್ತೆ ಅದನ್ನ ನೀವು ಆಪ್ಟ್ ಮಾಡಬೇಕು. ನೆನಪಿರ್ಲಿ, ನೀವ್ ಯಾರು ಲೇಜಿ ಅಲ್ಲ, ಯು ಆರ್ ಜಸ್ಟ್ ಸ್ಟಕ್ ಇನ್ ದ ಲೂಪ್. ಆ ಲೂಪ್ ನ ಬ್ರೇಕ್ ಮಾಡಿದ್ರೆ ನಿಮ್ಮನ್ನ ತಡೆಯೋರು ಯಾರು